ಯುಸಿ ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್ಗೆ ಸುಸ್ವಾಗತ. ಪ್ರಥಮ ಭಾಷೆ ಕನ್ನಡ. ಮಾದರಿ ಪ್ರಶ್ನೆ ಪತ್ರಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳನ್ನು 4 ಆಯ್ಕೆಗಳು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ಷಮಾಕ್ಷರದೊಂದಿಗೆ ಬರೆಯಿರಿ. 1ನೇ ಅಂಕ. ಬೆಂಬತ್ತು ಪದದ ಈ ಸಂಧಿಗೆ ಉದಾಹರಣೆಯಾಗಿದೆ. ಎ. ಲೋಪಸಂಧಿ, ಬಿ. ಆಗಮ ಸಂಧಿ, ಸಿ. ಆದೇಶ ಸಂಧಿ, ಡಿ. ಜಸ್ತ್ವ ಸಂಧಿ. ಸಿ. ಆದೇಶ ಸಂಧಿ ಕರೆಕ್ಟ್ ಆನ್ಸರ್. 2ನೇ ಕ್ವಶನ್. ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಪದವಿದು. ಎ. ಇನತನುಜ, ಬಿ. ಕೆಯ್ಯಾನು, ಡಿ. ಅರಮನೆ, ಡಿ. ನಡುರಾತ್ರಿ, ಬಿ. ಕೆಯ್ಯಾನು ಕರೆಕ್ಟ್ ಆನ್ಸರ್. 3ನೇ ಕ್ವಶನ್. ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಸಂದರ್ಭವನ್ನು ಪೂರ್ಣಗೊಳಿಸುವ ಅವ್ಯಯ. ಎ. ಸಮನ್ವಯ, ಬಿ. ನಿಷೇಧಾರ್ಥಕ ಅವ್ಯಯ, ಸಿ. ಅನುಕರಣಾವ್ಯಯ, ಡಿ. ಕ್ರಿಯಾರ್ಥಕ ಅವ್ಯಯ ಕರೆಕ್ಟ್ ಆನ್ಸರ್. 4ನೇ ಕ್ವಶನ್. ಸರ್ವನಾಮ ಪದಕ್ಕೆ ಉದಾಹರಣೆ. ಎ. ದೇಶ, ಬಿ. ಅವರು, ಸಿ. ನದಿ, ಡಿ. ಶಿಕ್ಷಕ. ಸಿ. ನದಿ. 5ನೇ ಕ್ವಶನ್. ನೋಡು ಪದದ ಸಂಭಾವನಾರ್ಥಕ ರೂಪ ಇದು. ಎ. ನೋಡಿ ಯಾರು, ಬಿ. ನೋಡಲಿ, ಸಿ. ನೋಡೋಣ, ಡಿ. ನೋಡರು. ನೋಡಲಿ. 6ನೇ ಕ್ವಶನ್. ಅಪದಾನ ಕಾರಾರ್ಥಕ ಹೊಂದಿರುವ ವಿಭಕ್ತಿ. ಎ. ಪ್ರಥಮ, ಬಿ. ಪಂಚಮಿ, ಸಿ. ಸಪ್ತಮಿ, ಡಿ. ದ್ವಿತೀಯ ವಿಭಕ್ತಿ ಕರೆಕ್ಟ್ ಆನ್ಸರ್. ರೋಮನ್ ಅಂಕಿ 2. ಕೆಳಗಿನಗಳಲ್ಲಿ ಮೊದಲನೇ 2 ಪದ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 7ನೇ ಕ್ವಶನ್. ಯುದ್ಧ, ಯುದ್ಧ. ತಪಸ್ವಿ, ತೇಜಸ್ವಿ. 8ನೇ ಕ್ವಶನ್. ಅನನಾಸು ಪೋರ್ಚುಗೀಸ, ಮುಫಸರ್ ಫ್ರೆಂಚ್. 9ನೇ ಕ್ವಶನ್. ಆಗು ಹೋಗು ಜೋಡಿಂಡಿ. ತಮ್ಮ, ಅಣ್ಣ, ಅಣ್ಣ. 10ನೇ. ಚಂದ್ರನಂತೆ ತದಿಂತೆ ಒರೆಯುತ್ತಾ. ಕಾಮೆಂಟ್ ಮಾಡಿ ಇದಕ್ಕೆ ಆನ್ಸರ್ ಏನಿದೆ. ರೋಮನ್ ಅಂಕಿ 3. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮುಹಮ್ಮದೀಯರ ಆಳ್ವಿಕೆ ಕಾಲದಲ್ಲಿ ಬಂದವು. 12ನೇ ಕ್ವಶನ್. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿದಳು? ಹಸಿದು ಮಲಗಿದ್ದ ಹುಲಿ ವಿಧಿ ಆಹಾರಕ್ಕೆ ಏನೇನು ಒದಗಿಸುವುದು ಎಂದು ಯೋಚಿಸಿತು. 13ನೇ ಕ್ವಶನ್. ಶಬರಿ ಯಾರ ಆಶ್ರಮದಲ್ಲಿ ವಾಸವಿದ್ದಳು? ಮತಂಗ ಆಶ್ರಮದಲ್ಲಿ ಶಬರಿ ವಾಸವಿದ್ದಳು. ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿ ಕಳಿಸಿದಳು? 15ನೇ ಕ್ವಶನ್. ಕುವೆಂಪು ಅವರು ನೋಡಿದ ಅಡಿಕೆ ತೋಟ ಎಲ್ಲಿದೆ? ಕುವೆಂಪು ಅವರು ನೋಡಿದ ಅಡಿಕೆ ತೋಟವು ಭತ್ತದ ಗದ್ದೆಯ ಪಕ್ಕದ ಜನದ ಅಂಟಿನಲ್ಲಿದೆ. 16ನೇ ಕ್ವಶನ್. ದ್ರೋಣನು ಯಾರನೊಡನೆ ಪರಶುರಾಮನ ಬಳಿ ಬಂದನು? ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿ ಬಂದನು. 17ನೇ ಕ್ವಶನ್. ಪುಟ್ಟಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಿಯ ಅಮ್ಮ ಗುಡಿಸಲಲ್ಲಿ ಗೂರುತ್ತಾ ಮಲಗಿದ್ದಾಳೆ. ರೋಮನ್ ಅಂಕಿ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಲಿಪಿಯು ಜಾಡು ಆರಂಭವಾಗಿದ್ದ ಬಗೆ. 19ನೇ ಕ್ವಶನ್. ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಅನುಭೋಗರು ಏನೆಂದು ಯೋಚಿಸಿದರು? 20ನೇ ಕ್ವಶನ್. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳು. ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದು ಬಗೆ ಬಗೆಯ ಹಣ್ಣು ಹಂಪಲುಗಳು, ಜೇನುತುಪ್ಪ, ತಳಿಯಿರುವ ಸುವಾಸನೆಯಿಂದ ಕೂಡಿರುವ ಹೂವುಗಳು ಸಿದ್ಧತೆಪಡಿಸಿದಳು. ಲಂಡನ್ನಿನ ಟೋಪಿಗೆ ವಿಶೇಷತೆ ಕುರಿತು ವಿಕ್ರು ಗೋಕಾಕ್ ಏನು ಹೇಳಿದ್ದಾರೆ? 22ನೇ. ಲಾವಣಿಗಳನ್ನು ವೀರಗೀತೆಗಳೆಂದು ಏಕೆ ಕರೆಯಲಾಗಿದೆ? 23ನೇ. ಹಗಲಿಗೆ ದಂಡು ಬರಲು ಕಾರಣವೇನು? ಇಂಪಾರ್ಟೆಂಟ್ ಆಗಿರುತ್ತದೆ. 24ನೇ ಕ್ವಶನ್. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮರಣಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು? 25ನೇ ಕ್ವಶನ್. ವಿವೇಕಾನಂದರ ದೃಷ್ಟಿಯಲ್ಲಿ ವೈಫಲ್ಯಗಳು ಏನು ನುಡಿದವು? 27. ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ರೋಮನ್. ಈ ಕೆಳಗಿನ ಕವಿಗಳ ಜನ್ಮ, ಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳ ಕುರಿತು ವಾಕ್ಯಗಳಲ್ಲಿ ಬರೆಯಿರಿ. 28. ವಿಕ್ರು ಗೋಕಾಕ್ ಅಥವಾ ಕುವೆಂಪು ಇಂಪಾರ್ಟೆಂಟ್ ಆಗಿರುತ್ತದೆ. ಆನ್ಯುವಲ್ ಎಕ್ಸಾಮ್ಗೂ ಬರುವ ಸಾಧ್ಯತೆ ಇರುತ್ತದೆ. ಇವು ಸಹ ಆನ್ಯುವಲ್ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇರುತ್ತದೆ. ಎಲ್ಲ ಕ್ವಶನ್ಗಳನ್ನು ನೋಡ್ಕೊಳ್ಳಿ. ವಾರ್ಷಿಕ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇವು ಸಹ ನೋಡಿಕೊಳ್ಳಿ. ಇದು ಸಹ ನೋಡಿಕೊಳ್ಳಿ. ಹಾಗೆಯೇ ಇದು 5 ಅಂಕದ
ಇದು ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯುವುದು ಫುಲ್ ಇಂಪಾರ್ಟೆಂಟ್ ಆಗಿದೆ. 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇದು ಸಹ ಇವಿಷ್ಟನ್ನು ಓದಿಕೊಳ್ಳಿ, ಆರಾಮಾಗಿ ನೀವು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪಾಸ್ ಆಗುತ್ತೀರಿ ಅಂತ ಹೇಳ್ಬೋದು.